ರಾಜ ಕೃಷ್ಣದೇವರಾಯ ಮತ್ತು ಬುದ್ಧಿವಂತ ಕಳ್ಳ 1 ನಿಮಿಷದ ಕತೆ. ಶೀರ್ಷಿಕೆ: ಸತ್ಯವನ್ನು ತೂಗಿದ ರಾಜ. ವಿಜಯನಗರ ಸಾಮ್ರಾಜ್ಯದ ಮಹಾನ್ ರಾಜ ಕೃಷ್ಣದೇವರಾಯನಿಗೆ ಒಂದು ಸುದ್ದಿ ಬಂತು. ಒಬ್ಬ ಕಳ್ಳನು ಶ್ರೀಮಂತರಿಂದ ಕದ್ದು ಬಡವರಿಗೆ ಕೊಟ್ಟು ಒಂದು ಚೀಟಿ ಬಿಡುತ್ತಿದ್ದ. ಬಡವರಿಗಾಗಿ ಮಂತ್ರಿಗಳು ಕೋಪಗೊಂಡು ಅವನನ್ನು ನೇಣಿಗೇರಿಸಿಗೆ ಎಂದರು. ಆದರೆ ರಾಜನಿಗೆ ಕುತೂಹಲ. ಅವನು ರಾತ್ರಿ ವೇಷ ಮರೆಸಿಕೊಂಡು ನಗರದಲ್ಲಿ ತಿರುಗಿದ. ಕಳ್ಳನನ್ನು ಹಿಡಿದ. ಒಬ್ಬ ಸನಕಲ ಮನುಷ್ಯ ಹಸಿದ ಕುಟುಂಬಕ್ಕೆ ಅಕ್ಕಿ ಕೊಡುತ್ತಿದ್ದ. ಕಳ್ಳ ಮೊಣಕಾಲೂರಿ, ನನ್ನನ್ನು ಶಿಕ್ಷಿಸಿ ಮಹಾರಾಜ. ಆದರೆ ಮೊದಲು ನನ್ನ ಅಪರಾಧವನ್ನು ಇವರ ಹಸಿವಿನೊಂದಿಗೆ ತೂಗಿ ನೋಡಿಯೇ ಎಂದ. ಮಾರನೇ ದಿನ ರಾಜ ಸಭೆ ಕರೆದ. ಒಂದು ತಕ್ಕಡಿಯ ಒಂದು ತಟ್ಟೆಯಲ್ಲಿ ಚಿನ್ನದ ನಾಣ್ಯ ಇಟ್ಟ, ಇನ್ನೊಂದು ತಟ್ಟೆಯಲ್ಲಿ ಕಳ್ಳನ ಚೀಟಿ ಇಟ್ಟ. ತಕ್ಕಡಿ ಚೀಟಿಯ ಕಡೆ ವಾಲಿತು. ಕಾನೂನು ನಿಲ್ಲಬೇಕು, ರಾಜ ಹೇಳಿದ, ಆದರೆ ಕರುಣೆಯೂ ನಿಲ್ಲಬೇಕು. ಅವನು ಕಳ್ಳನಿಗೆ 1 ದಿನ ಜೈಲು ಶಿಕ್ಷೆ ಕೊಟ್ಟು ನಂತರ ಅವನನ್ನು ಬಡವರಿಗೆ ಆಹಾರ ಹಂಚುವ ರಾಜನ ಅಧಿಕಾರಿಯನ್ನಾಗಿ ಮಾಡಿದ. ನೀತಿ: ಬುದ್ಧಿವಂತ ರಾಜ ಕಾನೂನನ್ನು ಹೃದಯದಿಂದ ತೂಗುತ್ತಾನೆ.